Wow. Out of 10, how much would you rate it? Out of 10, 100. ಮಾಡು, ನೀನು ಏನು ಕೆಲಸ ಮಾಡ್ಬೇಕು ಅದು ಮಾಡು, ನೀನು ಅದ್ರ ಮೇಲೆ ಗಮನ ಕೊಡು, ಬೇರೆದ್ ಬಿಡು ನೀನು. ಈ ಟೈಮಲ್ಲೇ ನನ್ನ ಹತ್ರ ಬರಬೇಕು ಅಂತ ಅಂದರೆ ಏನೋ ರೀಸನ್ ಇರಬೇಕು. ಬಿಕಾಸ್ ನಾನು ನಿನ್ನೆ ಯೋಚನೆ ಮಾಡ್ತಾ ನೀಡ್ ಟು ಕಮ್ ಬ್ಯಾಕ್ ವಿತ್ ರಾ ಮಾಸ್ ಸಿಂಗಲ್ಲಿ. Exactly. Hey guys, what's up? Welcome back to my YouTube channel. So ಇವತ್ತು ವ್ಲಾಗ್ ನಾನು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಇವತ್ತು ನಾನು SMRಗೆ ಒಂದು ಗಿಫ್ಟ್ ತೊಗೊಂಡು ಹೋಗಿ ಕೊಡ್ತಾ ಇದ್ದೀನಿ. ಸೊ ಗಿಫ್ಟ್ ಪರ್ಚೇಸ್ ಮಾಡಬೇಕು. ನೆನ್ನೆ ಒಂದು ಅಂಗಡಿಗೆ ಹೋಗಿದ್ದೆ ನಾನು. ಅದನ್ನ ನೋಡ್ಬಿಟ್ಟು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಹೋಗ್ತೀನಲ್ಲ, ನಾನು ಅದು ತೊಗೊಂಡು ಬರೋಕ್ಕೆ ಹೋಗ್ತಿರೋದು. ಸೊ ತೋರಿಸ್ತೀನಿ ಅದೇನು ಗಿಫ್ಟು ಅಂತ. ನೆನ್ನೆ ಹೋದಾಗ ನಂಗೆ ತುಂಬ ಇಷ್ಟ ಆಗಿಬಿಡ್ತು. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ SMRಗೂ ತುಂಬ ಇಷ್ಟ ಆಗುತ್ತೆ ಅದು ಅಂತ. ಸೊ ಇವಾಗ ರೆಡಿ ಆಗಿದ್ದೀನಿ ಫುಲ್ಲು. ಆಮೇಲೆ ಇದು ಮಾಡ್ಕೊಳ್ಳೋಣ. ಇವಾಗ ಹೋಗ್ತಾ ಇದ್ದೀನಿ ನಾನು. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಹೋಗ್ಬಿಟ್ಟು SMRಗೆ ಏನಾದರೂ ಸರ್ಪ್ರೈಸಿಂಗ್ ಗಿಫ್ಟ್ ತೊಗೊಂಡ್ಬೇಡ. ಸೊ ಗೈಸ್, ನಾನು ಹೇಳಿದ್ನಲ್ಲ, ಫೈನಲಿ ಅಂಗಡಿಗೆ ಬಂದೆ. ಆ್ಯಕ್ಚುಲಿ ನನ್ನ ನೆಫ್ಯೂಗೋಸ್ಕರ ನಾನು ಒಂದು ಟಾಯ್ ತೊಗೊಳಕ್ಕೆ ಬಂದಿದ್ದೆ. ಇಲ್ಲಿ ಒಂದು ಡಾಲ್ ತೊಗೋಬೇಕಿತ್ತು. ಸೊ ಅದಕ್ಕೆ ಬಂದಿದ್ದೆ. ಬಟ್ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಗಿಫ್ಟ್ ನನಗೆ ಇಷ್ಟ ಆಗಿದೆ ಇಲ್ಲಿ ಅಂತ. ಸೊ ಇದು ತಿರುಪತಿ ಬಂದುಬಿಟ್ಟು SMR ಫೇವ್ರೇಟ್ ಗಾಡ್. ಯೂಶ್ವಲಿ ಅವ್ರು ಯಾವ ದೇವ್ರನ್ನೂ ನಂಬಲ್ಲ, ಬಟ್ ತಿರುಪತಿಗೆ ತುಂಬ ನಂಬ್ತಾರೆ. ಸೊ ಇದು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆದರು. ಸೊ ಅದಕ್ಕೆ ಐ ಥಾಟ್ ನಾನು ಇದನ್ನೇ ತೊಗೊಳ್ಳೋಣ ಅಂತ. ಇವಾಗ ಇದನ್ನು ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿಂದ ಹೊರಡ್ತೀನಿ. ಇಲ್ಲಿಂದ ನಮ್ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮನೆ ಇಲ್ಲೇ ಹತ್ತಿರ ಇರೋದು. ಆಟೋ ಬುಕ್ ಮಾಡಿಕೊಂಡು ಆಟೋಯಿಂದ ಓರಿಯನ್ ಮಾಲಿಗೆ ಹೋಗೋದು. ಸೊ ಅಲ್ಲಿ ಇರ್ತಾರೆ ಅಂತ, ಅದೇನೋ ಶೂಟ್ ನಡೀತಿದೆ ಅಂತ ಅಲ್ಲೇ. ಸೊ ಅಲ್ಲಿ ಹೋಗೋಣ, ಲೆಟ್ಸ್ ಗೋ ಬನ್ನಿ. ಇವಾಗ ಜಸ್ಟ್ ಓರಿಯನ್ ಮಾಲ್ ಹತ್ರ ಬಂದೆ ನಾನು ಗಿಫ್ಟ್ನ ತೊಗೊಂಡು ನಾನು. ಸೊ ಇವಾಗ ಆಲ್ಮೋಸ್ಟ್ ಟ್ರಾಫಿಕಲ್ಲಿದ್ದೀನಿ. 55 ಮಿನಿಟ್ಸಿಂದ ಬರ್ತಾನೆ ಇದ್ದೀನಿ ನಾನು ಓರಿಯನ್ ಮಾಲ್ಗೆ. ಸೊ ಬಂದೆ, ಬಟ್ ಆದರೂ ತುಂಬ ಟ್ರಾಫಿಕ್ ಇದೆ ಇಲ್ಲಿ, ಅದೇ ರೋಡಲ್ಲಿ ಮೆಟ್ರೋ ಹತ್ರ. ಸೊ ಅವ್ರು ಬಂದು ವೆಯ್ಟ್ ಮಾಡ್ತಾರಂತೆ, ಬನ್ನಿ ಹೋಗೋಣ. ಇವಾಗ ಜಸ್ಟ್ ಓರಿಯನ್ ಮಾಲಿಗೆ ಬಂದಿದ್ದೀನಿ. ಇವ್ರು ಅವಾಗಿಂದ ಇದರಲ್ಲಿ ಏನಿದೆ ಅಂತ ಕೇಳ್ತಿದ್ರು. ಸೊ SMR ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ವಾಟ್ ಈಸ್ ದ ರೀಸನ್ ಯು ಆರ್ ಗಿವಿಂಗ್ ಮಿ ಗಿಫ್ಟ್? ಏನು ಬೇಕು ನಿಮಗೆ? ಏನು ಬೇಡ ನನಗೆ. ನೆನ್ನೆ ನಾನು ನನ್ನ ನೆಫಿಗೋಸ್ಕರ ಒಂದು ಡಾಲ್ ತರಕಂತ ಹೋಗಿದ್ದೆ ಅಂಗಡಿಯಲ್ಲಿ. ಇದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡ್ಬಂದೆ. ಬಿಕಾಸ್ ಔಟ್ ಆಫ್ ಸ್ಟಾಕ್ ಆಗಿಬಿಟ್ರೆ. ಹಂಗೆ ಏನೋ ಕೊಟ್ಟಿದ್ದಾಳೆ ಎಲ್ಲ. ಓಪನ್ ಮಾಡ್ತೀನಿ. Can I take this? Oh, it's yummy. Don't you think? ಅಲ್ಲ, ನೀನು ನನ್ನ ಫ್ರೆಂಡು ಏನಕ್ಕೆ ಹಾಡ್ದೆಲ್ಲ ರ್ಯಾಪ್ ಮಾಡ್ತೀನಿ. ಅವರೇ ಹಾಕಿರೋದು. ಅವ್ರಿಗೂ ಡೌಟ ಮಾಡು, ನೀನು ಏನು ಕೆಲಸ ಮಾಡ್ಬೇಕು ಅದು ಮಾಡು, ನೀನು ಅದ್ರ ಮೇಲೆ ಗಮನ ಕೊಡು, ಬೇರೆದ್ ಬಿಡು ನೀನು. ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡಿ ನೀನು. ಏನಿರ್ಬೋದು ಗುರು? ವಾಟ್ ಯು ಥಿಂಕ್? ವಾಟ್ ಇಸ್ ದೇರ್ ಇನ್ ದ್ಯಾಟ್? I'm thinking 17 Pro Max. 17 Pro Max. ನಾನು ಅದೇ ಥಿಂಕ್ ಮಾಡ್ತಾ ಇದ್ದೆ. ಆ ಥರದ್ದೆಲ್ಲ ನಂಗೆ ಇಷ್ಟ ಆಗುತ್ತಲ್ಲ, ಆ ಥರದ್ದು ಏನಾದ್ರು 17 Pro Max ತಂದಿದ್ದೆ. ಅದು 18 Pro Max ಆಪಲ್ ಅವ್ರ ಹತ್ರ ಮಾತ್ರ ಫಸ್ಟೇ ನಾನು ಇಸ್ಕೊಂಡ್ಬಂದ್ಬಿಟ್ಟಿದ್ದೆ. ಹೇಳಲ್ಲ ಏನು ಹೇಳ್ತೀನಿ ಗೊತ್ತಾ? ಬಟ್ಟೆ ತೊಳೆ ಸೋಪು. ಬಟ್ಟೆ ತೊಳೆ ಸೋಪು ಚೀಪಾಗಿ ಹೌದು. You want me to open for you? You can open like this. You can open like this only. Open. I just share it, use it. Wallet. Oh, silver. ಓಂ ನಮ ವೆಂಕಟೇಶ್ವರ. ವಾವ್. ನೈಸ್. ಪ್ಯೂರ್ ಗೋಲ್ಡಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ಚೆನ್ನಾಗಿದೆ. ನನ್ನ ಫೇವ್ರೇಟ್ ದೇವರು ವೆಂಕಟೇಶ್ವರ. ನನಗೆ ಸ್ವಲ್ಪ ನಂಬಿಕೆ ಇದೆ, ದೇವ್ರನ್ನ ಸ್ವಲ್ಪ ನಂಬ್ತೀನಿ ಅಂದರೆ ಈ ದೇವ್ರನ್ನೇ ಬೇಡ್ಕೊಳ್ಳೋದು ನಾನು. ಇವಾಗ ಸ್ವಲ್ಪ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಈ ಸಲ ಹೋದಾಗ ನಾನು ಮುಡಿ ಕೊಡಬೇಕು, ಅದಕ್ಕೆ ಇನ್ನೂ ಹೋಗಿಲ್ಲ ನಾನು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಇದೆ. ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಅಂತ ಐತೆ ಇಲ್ಲಿ. ಈ ಥರ ಐತೆ. Did you like it? ಯಾ ಆಬ್ವಿಯಸ್ಲಿ ಚೆನ್ನಾಗಿದೆ. Like out of 10, how much would you rate it? ಔಟ್ ಆಫ್ 10, 100. ಚೆನ್ನಾಗಿದೆ, ಇಷ್ಟ ಆಯ್ತಾ? ಇದು ನನ್ನ ಹತ್ರ ಬರಬೇಕು. ಇದು ಈ ಟೈಮಲ್ಲೇ ನನ್ನ ಹತ್ರ ಬರಬೇಕು ಅಂತ ಅಂದರೆ ಏನೋ ರೀಸನ್ ಇರಬೇಕು. ಬಿಕಾಸ್ ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೀನಿ ನೀಡ್ ಟು ಕಮ್ ಬ್ಯಾಕ್ ವಿತ್ ರಾ ಮಾಸ್ ಸಿಂಗಲ್ಲಿ. ಕಡಿಮೆ ಮಾಡ್ಬಿಟ್ಟಿದ್ದೀನಿ. ನಾನು ಅದೇ ಹೇಳ್ತಿರೋದು. ವಿಂಟೇಜ್ SMR ಅದೆಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಇವಾಗಲೂ ಚೆನ್ನಾಗಿ ಮಾಡ್ತಾರೆ. ಬಟ್ ಜನರು ಜಾಸ್ತಿ ವೋಟಿಂಗ್ ಯಾವುದಕ್ಕೆ ಮಾಡಿರೋದು? ನೆನೆ ಸ್ಟೋರಿ ಹಾಕಿರೋದು ನೀವು? ವಿಂಟೇಜ್.
ನಾನು ಅದಕ್ಕೆ ಓಟ್ ಮಾಡಿರೋದು ಗೈಸ್. ಇವತ್ತು ಬರುತ್ತಲ್ಲ ರೀಲ್ ಬಿಡಿ ನೋಡ್ತಾರೆ. ಬಟ್ ನಂಗೆ ಗೊತ್ತಿಲ್ಲ ಅದನ್ನ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ. ಚೆನ್ನಾಗೇ ರಿಸೀವ್ ಮಾಡ್ತಾರೆ. ಹೌದಾ, ನೋಡೋಣ. ಇನ್ನು ಮುಂದೆ ಬರುತ್ತೆ ಫುಲ್ ವಿಂಟೇಜ್ SMR. ಸೊ ವಾಟ್ ವರ್ ಯು ಎಕ್ಸ್ಪೆಕ್ಟಿಂಗ್? ಗಿಫ್ಟ್ ಏನಿರುತ್ತೆ ಅಂತ ನಿನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ನಾನು. ಏನಾರ ಒಂದು ನೆಕ್ಸ್ಟ್ ಏನೋ ಬಲೂನ್ ಗಿಲೂನ್ ತಂದು ಕೊಟ್ರೆ ನಂಗೆ ಆಶ್ಚರ್ಯ ಇಲ್ಲ. ಬಲೂನ್ ತಂದ್ಕೊಟ್ಬಿಟ್ಟೆ ಗಿಫ್ಟ್ ಅಂತ ಅಂದ್ಬಿಡ್ತಾಳೆ ಹೇಳು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಪರವಾಗಿಲ್ಲ, ಒಂಚೂರು ಎಫರ್ಟ್ ಹಾಕಿ ಒಂದು ಸ್ವಲ್ಪ ಆದರೂ ಚೆನ್ನಾಗಿರೋ ತಂದಿದೆ. ಥ್ಯಾಂಕ್ ಯು. ವೆಲ್ಕಮ್. ಇಟ್ಸ್ ಓಕೆ. ಎಷ್ಟು ಕೊಟ್ಟೆ? ಎಷ್ಟು ಕೊಟ್ಟೆ ನಿಂಗೆ? ಎಷ್ಟು ಕೊಟ್ಟೆ ಹೇಳು? 1400. ಇದು ಬಿಟ್ಟು ಬಾಕ್ಸ್ ಬಿಟ್ಟು ಬಾಕ್ಸ್ ಇಸ್ 380 ಸಮಥಿಂಗ್. ಯು ಲೈಕ್ ಇಟ್? ಯಾ. ಸೊ ಗೈಸ್, SMR ಗಿಫ್ಟ್ ಇಷ್ಟ ಆಗಿದೆ. ಸೊ ಇವಾಗ ವಾಟ್ ನೆಕ್ಸ್ಟ್? ನನಗೆ ಗಿಫ್ಟ್ ಕೊಡ್ಸಿದ್ಯಲ್ಲ, ಆಬ್ವಿಯಸ್ಲಿ ನಿನಗೆ ಗಿಫ್ಟ್ ಕೊಡ್ಸಿಲ್ಲ ಅಂದರೆ ರಾತ್ರಿ ಪೂರ್ತಿ ಅದೇ ಹೇಳ್ತಾ ಇರ್ತೀಯ ಫೋನ್ ಮಾಡಿ. ನಾನು ಕೊಡಿಸ್ದೆ, ನೀನು ನನಗೆ ಕೊಡಿಸಿಲ್ಲ. ನಮ್ಮ ಅಮ್ಮನ ಮೇಲೆ ಹಣೆಗೂ ನಾನು ಯಾವತ್ತೂ ಇವ್ರ ಹತ್ರ ಆ ಥರ ಹೇಳಿಲ್ಲ. ಇದು ನಿನಗೆ ನಾನು ಕೊಡ್ದೆ, ನನಗೆ ನೀನು ಕೊಡ್ಸಿಲ್ಲ. ನಾನು ಅಮ್ಮನ ಮೇಲೆ ಹಣೆಗೂ ಹೇಳಿಲ್ಲ, ಯಾಕಂದರೆ ನಾನು ಗಿಫ್ಟ್ಸ್ ಕೊಡೋದೇ ರೇರು. ನೀನು ಹೇಳಿದ್ಯಾ ಅಂತ ಹೇಳ್ತಾ ಇಲ್ಲ, ಹೇಳ್ತೀಯಾ ಅದನ್ನೇ ಹಿಡ್ಕೊಂಡು ಅದ್ರ ಬದಲು ಇವಾಗ ನಾನು ಕೊಡಿಸ್ಬಿಡ್ತೀನಿ ಒಂದು ಗಿಫ್ಟು. ಅಯ್ಯೋ ನನಗೆ ಬೇಡ, ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ನಾವೇನು ಗೊತ್ತಾ, ನಾವು ಒಳ್ಳೆಯವರು. ಓಕೆ, ಏನು ಗಿಫ್ಟ್ ಕೊಡಿಸ್ತೀನಿ, ಇವಾಗ ತಿನ್ನು. ಆರ್ಡ್ರ್ ಮಾಡಿದ್ಯಲ್ಲ. ಗೈಸ್, ನಾನು ಇವಾಗ ಬರ್ಗರ್ ಆರ್ಡರ್ ಮಾಡಿದ್ದೀನಿ ಗೈಸ್, ತಿನ್ನೋಣ. ಏನು ನಾನೇನು ಇಂಟರ್ವ್ಯೂವರಾ? ನೀನು ಹಂಗೆ ಹಿಡ್ಕೊಂಡಿರೋದು. ನಾನು ಅಲ್ಲೆಲ್ಲ ಹಿಡ್ಕೊಂಡಿದ್ದಾರೆ, ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಕಣಪ್ಪ, ನಾನು ತಗೊಂಡು ಮಾತಾಡ್ತಾ ಇದ್ದೆ. ನಾನು ಮಾತಾಡ್ಬೇಕಾದ್ರೆ ಹಾಂ ಸಿಗೋಣ ಗೈಸ್, ಹೋಗೋಣ ಆಮೇಲೆ. ಹೋದ್ರೆ ಈ ಥರದ್ದು ಅದು ಕೊಡಿಸ್ತೀನಿ. ಹಾಂ ಸರಿ, ಇದೇ ಸಿಗುತ್ತೆ, ಕೊಡಿಸ್ತೀನಿ. ನನ್ನ ಜವಾಬ್ದಾರಿ ಬೈಲಿ ಇಲ್ಲ. ಸಾಂಪ್ರದಾಯಿನಿ ಸುಪ್ಪಿನಿ. ನನಗೆ ಬ್ಯಾಗ್ ಕೊಡ್ಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆಲ್ಡು ಆಮೇಲೆ ಇದು ತುಂಬ ಬ್ಯಾಗ್ಗಳು ನೋಡ್ತಾ ಇದ್ದೀವಿ. ಅದಕ್ಕೆ ಏನು ಯಾಕೆ ಬ್ಯಾಗ್ ಕೊಡ್ಸೋಕ್ಕೆ ಕರ್ಕೊಂಡು ಗಿಫ್ಟ್ ನೀನು ಪಾಪ ಕೊಟ್ಟಿದ್ಯಾ, ನಾನು ಕೊಡೋಣ ಅಂತ. ನಾನೇನು 1500 ರೂಪಾಯಿ ಕೊಟ್ಟಿದ್ದೆ. ನಾನು 5000 ಕೊಡ್ತೀನಿ. ಏನಾಗಿಲ್ಲಪ್ಪ, ಯಾಕಪ್ಪ ಮೇಡಮ್, ಇದು ಚೆನ್ನಾಗಿದೆ. ಅದು ಎಷ್ಟೊಂದು ಬ್ಯಾಗ್ಸ್ ಆಗ್ಬಿಟ್ಟಿದೆ ಅಂತ. ತುಂಬ ಬ್ಯಾಗ್ಸ್ಗಳು ಚೆನ್ನಾಗಿದಲ್ಲ ಇದು. ತುಂಬ ದೊಡ್ಡದಾಗಿಲ್ಲ ಅದು. ನಿನಗೆ ಈ ಥರದ್ದು ಇಷ್ಟ ಆಗುತ್ತೆ? ನೀವು ಫಾಸ್ಟ್ ಆಗಿರೋದಕ್ಕ ಅಲ್ಲ, ಅದು ಪಿಂಕ್ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ನಾನು ಗೈಸ್. ಇದು ನನಗೆ ಇಷ್ಟ ಆಯಿತು. ದಿಸ್ ಲುಕ್ಸ್ ಪಾಶ್, ಚೆನ್ನಾಗಿ ಕಾಣುತ್ತೆ. ಬ್ಯಾಲೆನ್ಸ್ ಹೊಲಿ ಚೆನ್ನಾಗಿದೆ. ನೀನು ಕೊಟ್ಟರೆ ಗಿಫ್ಟಿಗೆ ತಾನೇ ನಾನು ಇದನ್ನು ಕೊಡ್ತಾ ಇರೋದು. ನೀನು ಕೊಟ್ಟಿರೋದು ನಾನೇನೋ ಗಿಫ್ಟ್ ಮಾಡ್ತೀನಿ. ಪರವಾಗಿಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್. ಶೂಸಾ ಇವಾಗಲ ಬೇಡ ತಗೋ, ಪರವಾಗಿಲ್ಲ ಸರ್. ಎಸ್, ಮ್ಯೂಸಿಕ್ ಹಾಕು. ಬಿಲ್ಲಿಂಗ್ ಮಾಡಿಸ್ಕೊಳ್ಳೋಣ ಬನ್ನಿ. ಈ ಬ್ಲಾಗ್ ಹೆಂಗೆ ಗೊತ್ತಾ, SMR ಗಿಫ್ಟಿಂಗ್ ಸಿಮ್ರನ್ ಗಿಫ್ಟಿಂಗ್ SMR ಈ ಥರ ಆಗ್ಬಿಟ್ಟಿದೆ. ನಾನು ಗಿಫ್ಟ್ ಮಾಡೋಕ್ಕೆ ಬಂದಿದ್ದು, ಬಟ್ ಅವ್ರ ಉಲ್ಟಾ ಇಷ್ಟು ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ. ಬಟ್ ನನ್ನ ಗಿಫ್ಟ್ ಅವ್ರಿಗೂ ಇಷ್ಟ ಆಗಿರುತ್ತೆ. ಬಟ್ ದಿಸ್ ಇಸ್ ನೈಸ್, ಚೆನ್ನಾಗಿದೆ. ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಳ್ಳೋಣ ಬನ್ನಿ, ಹೋಗೋಣ ಗೈಸ್. ಸೊ ಇವಾಗ ಗಿಫ್ಟ್ಸ್ ಎಲ್ಲ ತಗೊಂಡು ನಾವು ಹೊರಟಿದ್ದೀವಿ ಮನೆ ಕಡೆಗೆ. SMR ಅವ್ರ ಮನೆ ಕಡೆ ಹೋಗ್ತಾರೆ, ನಾನು ನನ್ನ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನೊಂದು ಮೀಟಿಂಗ್ ಐತೆ, ಶೋ ರಿಲೇಟೆಡ್ ಹೋಗ್ತಾ ಇದ್ದೀನಿ. ನಾನು ಗುರು ಸಿಮ್ರಾನ್ ಇಂದ ಮನೆಗೆ ಹೋಗ್ತಾವ್ರೆ. ಆಮೇಲೆ ಇವಾಗ ಅನ್ಕೊಂಬಿಡ್ರಿ ನೀವು ಫ್ರೆಂಡ್ಸು ಅಂತೀರಾ, ಗಿಫ್ಟ್ ಕೊಡ್ಕೊಂಡು ಹಿಂಗೆಲ್ಲ ಇದು ಮಾಡ್ತೀರಾ ಅಂತ. ನಾರ್ಮಲ್ ಕ್ಯಾಶುವಲ್ ಆಗಿಬಿಟ್ಟಿದೆ ಇವಾಗೆಲ್ಲ, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ನಮಗೆ. ಸೊ ಆ ಥರ ಏನು ಸ್ಪೆಷಲ್ ಲವರು, ಬಾಯ್ ಫ್ರೆಂಡು, ಹಸ್ಬೆಂಡ್ ಥರ ಅನ್ಕೊಂಬಿಡ್ರಿ ನೀವು. ಹೌದು ಗೈಸ್, ನಾವೇ ಫಿಕ್ಸ್ ಆಗಿದ್ದೀವಿ ಅಂದಮೇಲೆ ನೀವು ದಯವಿಟ್ಟು ಫಿಕ್ಸ್ ಆಗಿ ಅಲ್ಲ. ನಾವು ಫಿಕ್ಸ್ ಆಗಿದ್ದೀವಿ ಅಂತ ಅಂದರೆ ಆ ಥರ ಏನಾರು ಇದ್ರೆ ಫ್ಯೂಚರಲ್ಲಿ ಹೇಳ್ತೀವಿ. ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಆ ಥರ ಏನಿಲ್ಲ. ಸೊ ಐ ಹೋಪ್ ಯು ಎಂಜಾಯ್ಡ್ ದ ವ್ಲಾಗ್. ಆ್ಯಂಡ್ ವಿ ಆರ್ ಹ್ಯಾಪಿ ಬೀಯಿಂಗ್ ಫ್ರೆಂಡ್ಸ್.
ಅಷ್ಟೇ ಸಾಕು ನಮಗೆ. ನಾನು ಹೆವಿ ಟಾಕ್ಸಿಕ್ ಇದ್ದೀನಿ ಅದಕ್ಕೆ ಬೇರೆ. ಟಾಕ್ಸಿಕ್ ಅಂತಲ್ಲ. ಸೊ ಸದ್ಯಕ್ಕೆ ಇಟ್ ಈಸ್ ನೈಸ್. ಓಕೆ, ವರ್ಕ್ ಕೆಲಸ ಕೆಲಸ ಅಷ್ಟೇ. ಕಾಮ್ ಡೌನ್. ಪೀಸ್ ನೆಮ್ಮದಿ ಇಂಪಾರ್ಟೆಂಟು. ಸೊ ಆಗಿರ್ಬೇಕು. ಸೊ ಐ ಹೋಪ್ ನೀವು ನನ್ನ ಬ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.